ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್. ನಾವು ಇವತ್ತು ಉಟ್ಟು ಬಿಟ್ಟಿರುವ ಸೀರೆ ಹಾಗೆ ಬೇರೆ ಯಾರಿಗೂ ಕೊಡಲಿಕ್ಕೆ ಬಾರದ ಸೀರೆಯನ್ನು ಯೂಸ್ ಮಾಡಿಕೊಂಡು, ಅಂದರೆ ಸ್ವಲ್ಪ ಸಣ್ಣ ಪುಟ್ಟ ಡ್ಯಾಮೇಜ್ಗಳೆಲ್ಲ ಆಗಿದೆ, ಆ ಸೀರೆಯನ್ನು ತಗೊಂಡು ಇವತ್ತು ಸೂಪರಾದ ಒಂದು ಮ್ಯಾಟನ್ನು ಮಾಡೋಣ ಬನ್ನಿ. ನೋಡಿ, ನಾನಿಲ್ಲೊಂದು ಸೀರೆಯನ್ನು ಸೀರೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಫೋಲ್ಡ್ ಮಾಡಿ, ನಾರ್ಮಲ್ ಸೀರೆ ಫೋಲ್ಡ್ ಮಾಡ್ದಂಗೆ ಮಾಡಿ ಹೀಗೆ ಉದ್ದಕ್ಕೆ ಬರೋ ರೀತಿಯಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೋಸ್ಕರ ನಾನು ಹಾಕಿ ಬಿಟ್ಟಿರೋ ಒಂದು ಟಾಪನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಟಾಪನ್ನ ಕಲರ್ ಚೆನ್ನಾಗಿತ್ತು, ಸ್ವಲ್ಪ ಕಾಟನ್ನಲ್ಲಿತ್ತು, ಅದಕ್ಕಾಗಿ ನಾನೀಗೊಂದು ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಏನು ಮಾಡಿದ್ದೀನಿ, ಈ ಸೀರೆ ಫೋಲ್ಡ್ ಮಾಡಿದ್ಕಿಂತನೂ ಜಾಸ್ತಿ ಬಟ್ಟೆಯನ್ನು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಹೀಗೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಎಕ್ಸ್ಟ್ರಾ ಇದೆ ಅಂತ ಅಲ್ವಾ. ಅಂದರೆ ಎಕ್ಸ್ಟ್ರಾ ಏನಕ್ಕೆ ಕಟ್ ಮಾಡಬೇಕು ಅಂದರೆ, ನಾವು ಸ್ಟಿಚ್ ಮಾಡ್ತಾ ಈ ರೀತಿ ಹಿಂಗೆ ದಪ್ಪ ಸೀರೆ ಎಲ್ಲ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ, ಸ್ಟಿಚ್ ಮಾಡ್ತಾ ಎಲ್ಲೂ ಒಂಚೂರು ಕೂಡ ಮಿಸ್ ಆಗಬಾರ್ದು ಅಂತ ಅಷ್ಟೇ, ಮತ್ತಿನ್ನೇನು ಇಲ್ಲ. ಆ ನಂತರ ಮತ್ತೆ ಇನ್ನೊಂದು ಬಟ್ಟೆಯನ್ನು ತಗೊಂಡಿದ್ದೀನಿ. ಆ ಇನ್ನೊಂದು ಬಟ್ಟೆಯನ್ನು ಕೂಡ ನಾನೇನು ಮಾಡ್ತೀನಿ, ಹೀಗೆ ಮೇಲ್ಗಡೆ ಹಾಕ್ತೀನಿ. ಫ್ರೆಂಡ್ಸ್, ದಿನ ಒಂದೊಂದು ಮ್ಯಾಟ್ಗಳನ್ನು ಹಾಕ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ, ಈಗ ಒಂದು ಸೂಜಿಯನ್ನು ತಗೊಂಡಿದ್ದೀನಿ. ಇಲ್ಲಿ ನಮಗೆ ಬಟ್ಟೆಗಳು ಹಿಂದೆ ಮುಂದೆ ಆಗದೆ ಇರಲಿ ಅನ್ನೋದಕ್ಕೆ ಅಷ್ಟೇ. ಇಲ್ಲಿ ಗುಂಪಿನನ್ನು ಹಾಕ್ಕೊಬೋದು, ನಾನಿಲ್ಲಿ ಸುಮ್ಮನೆ ಸೂಜಿ ಸಿಕ್ತಲ್ಲಿ ಹಾಕ್ಕೊಂಡೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೀವು ಮಾಡೋದ್ರಿಂದ ನಮಗೆ ನೆಕ್ಸ್ಟು ಬೇರೆ ಬೇರೆ ವಿಡಿಯೋ ಹಾಕಲಿಕ್ಕೂ ಕೂಡ ಮನಸ್ಸಾಗುತ್ತೆ. ಈಗ ಏನು ಮಾಡೋಣ, ಹೀಗೆ ಸ್ಟಿಚ್ ಮಾಡ್ಕೊಂಬರ್ಬೇಕು. ಹೇಗೆ ಸ್ಟಿಚ್ ಮಾಡ್ತೀನಿ ಅಂತಲೂ ಕೂಡ ತೋರಿಸ್ತೀನಿ. ಬಟ್ ನಾನು ಇಲ್ಲಿ ಏನು ಮಾಡ್ತೀನಿ, ಇದು ಪ್ಲೈನ್ ಆಗಿದೆಯಲ್ಲ, ಇಲ್ಲಿ ಆಪೋಸಿಟ್ ಕಲರ್ ಏನಾದ್ರು ಬೇರೆ ಕಲರಿನ ದಾರವನ್ನು ಹಾಕ್ತೀನಿ. ನೋಡಿ, ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು. ಬರೀ ಸೀರೆಯನ್ನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ, ಕೆಳಗಡೆ ಒಂದು ಬಟ್ಟೆಯನ್ನು ಹಾಕ್ಕೊಂಡಿದ್ದೀನಿ, ಮೇಲ್ಗಡೆ ಒಂದು ಬಟ್ಟೆಯನ್ನು ಹಾಕ್ಕೊತಾ ಇದ್ದೀನಿ. ಓಕೆನಾ? ಬನ್ನಿ ಈಗ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡ್ಕೊಂಡು ಬಂದೇ ಬಿಡೋಣ. ನೋಡಿ, ನಾನಿಲ್ಲಿ ಮಿಷನ್ ಮೇಲೆ ಆಲ್ರೆಡಿ ತಂದು ಇಟ್ಕೊಂಡಿದ್ದೀನಿ. ಈಗ ಬಟ್ಟೆಯನ್ನು ನೀಟಾಗಿ ಮತ್ತೆ ಹಾಸ್ಕೊಂಡು ಈಗ ಏನು ಮಾಡಬೇಕು, ಹೀಗೆ ಉದ್ದಕ್ಕೆ ನಾನು ಸ್ಟ್ರೈಟ್ ಲೈನನ್ನು ಹಾಕ್ಕೊತೀನಿ. ಬೇರೆ ಯಾವುದು ಲೈನ್ ಹಾಕ್ತಾ ಇಲ್ಲ, ಸ್ಟ್ರೈಟ್ ಲೈನನ್ನು ಹಾಕ್ಕೊತೀನಿ. ಅದಿಷ್ಟನ್ನು ಹಾಕ್ಕೊಂಬರ್ತೀನಿ. ಸ್ಟ್ರೈಟ್ ಲೈನ್ ಆಗಿದ್ರಿಂದ ಅಂದರೆ ನಾರ್ಮಲ್ಲಾಗಿ ಹೀಗೆ ಸ್ಟಿಚ್ಚನ್ನು ಹಾಕ್ಕೊತಾ ಹೋಗೋದು, ನಮಗೆ ಎಷ್ಟೆಷ್ಟು ಗ್ಯಾಪ್ ಬೇಕು ಅಂತ ನೋಡಿಕೊಂಡು ಹಾಕ್ಕೊಂಡು ತೊಗೊಂಬರ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, ನಾನೀಗ ಪೂರ್ತಿ ಸ್ಟಿಚ್ಚನ್ನು ಮಾಡ್ಕೊಂಬಂದಿದ್ದೀನಿ. ನೋಡಿ, ನಾನು ಎಕ್ಸ್ಟ್ರಾ ಬಿಟ್ಕೊಂಡಿದ್ನಲ್ಲ, ಎಷ್ಟು ಒಳ್ಳೆಯದಾಯಿತು ಅಂತ. ಅಂದರೆ ಇಷ್ಟು ದಪ್ಪ ಹೊಲಿಬೇಕಾದ್ರೆ ಎಕ್ಸ್ಟ್ರಾ ಬಟ್ಟೆಯನ್ನು ಬಿಟ್ಕೊಬೇಕು. ಈಗ ಏನು ಎಕ್ಸ್ಟ್ರಾ ಇದೆಯಲ್ಲ ಅದಿಷ್ಟನ್ನು ಕೂಡ ಕಟ್ ಮಾಡಿ ತೆಕ್ಕೊಂಬಿಡೋಣ. ಆವಾಗ ನಮಗೆ ನೆಕ್ಸ್ಟ್ ಮಾಡಬೇಕಾದ್ರೆ ಈಸಿಯಾಗಿ ಬರುತ್ತೆ. ನೋಡಿ, ಹೀಗೆ ಅಷ್ಟನ್ನು ಸುತ್ತಲೂ ಕೂಡ ಕಟ್ ಮಾಡ್ಕೊಂಡು ತೊಗೊಂಬರ್ತೀನಿ. ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ. ನೋಡಿ, ಸುತ್ತಲೂ ಕೂಡ ಕಟ್ ಮಾಡ್ಕೊಂಬಂದಾಯ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ದಪ್ಪ ಇರೋದ್ರಿಂದ ಚೆನ್ನಾಗೂ ಕೂಡ ಆಗುತ್ತೆ. ಕಾಟನ್ ಬಟ್ಟೆ ಆಗಿದ್ದರಿಂದ ಜಾರೋದಿಲ್ಲ. ಹಾಗೆ ಈಗ ನಾವಿಲ್ಲೆಲ್ಲ ಸುತ್ತ ಪೈಪಿಂಗ್ ಕೊಡಬೇಕು. ನಾವು ಪೈಪಿಂಗ್ ಕೊಡಲಿಕ್ಕೆ ಒಂದು ಬಟ್ಟೆಯನ್ನು ಇಲ್ಲಿ ತೊಗೊಂಡಿದ್ದೀನಿ. ಯಾವ ಅಳತೆಯನ್ನು ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ. 2.5 ಇಂಚಿನ ಬಟ್ಟೆಯನ್ನು ತೊಗೊಂಡಿದ್ದೀನಿ. ನೀವು ಇಷ್ಟೇ ಅಳತೆ ಬೇಕು ಅಷ್ಟೇ ಬೇಕು ಅಂತ ಏನಿಲ್ಲ, ಜಸ್ಟ್ ಪೈಪಿಂಗನ್ನು ಕೊಟ್ಕೊತ ಹೋದರೆ ಆಯಿತು. ಫಸ್ಟ್ ಏನು ಮಾಡ್ತೀವಿ, ಹೀಗೆ ಒಂದು ಸ್ಟಿಚ್ಚನ್ನು ಮಾಡ್ಕೊತೀವಿ. ನಾನು ಮತ್ತೇನು ತೋರಿಸೋದಿಲ್ಲ ಫ್ರೆಂಡ್ಸ್, ನಾರ್ಮಲ್ಲಾಗಿ ಸ್ಟಿಚ್ ಮಾಡೋದಲ್ಲ, ಅದಕ್ಕೋಸ್ಕರ. ಆಮೇಲೆ ಹೀಗೆ ಆದಮೇಲೆ ಮತ್ತೆ ಇಲ್ಲಿ ಫೋಲ್ಡ್ ಮಾಡಿ ಹೀಗೆ ಮಾಡಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ. ಪೂರ್ತಿ ಸುತ್ತಲೂ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಪೂರ್ತಿಯಾಗಿ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ನಾನು ಯಾವ ರೀತಿ ಪೈಪಿಂಗನ್ನು ಕೊಡೋದು ಅಂತ ಹೇಳಿದ್ನಲ್ಲ, ಫಸ್ಟ್ ಮೇಲ್ಗಡೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಉಲ್ಟಾ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಫ್ರೆಂಡ್ಸ್, ನೀವಿನ್ನೂ
ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ನಾವು ಇಲ್ಲಿ ಪೂರ್ತಿ ಸೀರೆಯನ್ನು ಹಾಕಿ ಸ್ಟಿಚ್ ಮಾಡಿರೋದ್ರಿಂದ ಸ್ವಲ್ಪ ದಪ್ಪವಾಗಿ ಬರುತ್ತೆ, ತುಂಬ ಅಂದರೆ ಮ್ಯಾಟಿಗೆ ಒಂದು ಸ್ಟ್ರೆಂತ್ ಬರುತ್ತೆ. ನಾನಿಲ್ಲಿ ಬರೀ ಜಸ್ಟ್ ಹೀಗೆ ಒಂದೊಂದು ಲೈನನ್ನು ಹಾಕಿದ್ದೀನಲ್ಲ ಫ್ರೆಂಡ್ಸ್, ನೀವು ಬೇಕಾದರೆ ಈ ರೀತಿ ಬಾಕ್ಸ್ ಆಗಿ ಮಾಡ್ಕೊಬೋದು. ನೋಡಿ ಈ ರೀತಿ ಹಾಕಿದವಾಗಲೇ ಒಂಥರ ಇಲ್ಲಿ ಸ್ಟಿಫ್ ಆಗಿ ಬಂದಿದೆ, ಅಂದರೆ ಇಲ್ಲಿ ಏನೇನು ಹಿಂಗೆ ದಪ್ಪ ಅನ್ನಿಸ್ತಾ ಇದೆ. ಇನ್ನು ಬಾಕ್ಸ್ ಹಾಕಿದ್ರೆ ಇನ್ನೂ ಸ್ಟಿಫ್ ಆಗಿ ಮ್ಯಾಟು ಬರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ನಾವು ಈ ರೀತಿ ಒಂದು ಇಡೀ ಸ್ಯಾರಿಯನ್ನು ಹಾಕಿ, ಅಂದರೆ ಸೀರೆ ಏನಾದ್ರು ದಪ್ಪ ಇದ್ದರೆ ನಮಗೆ ಮ್ಯಾಟ್ ಸ್ಟಿಚ್ ಮಾಡೋದು ಕಷ್ಟ ಆಗುತ್ತಲ್ಲ, ಆವಾಗ ನಾವೇನು ಮಾಡ್ಬೋದು, ಬರೀ ಹಾಫ್ ಸ್ಯಾರಿಯನ್ನು ತಗೊಂಡು ನಾವು ಮಾಡ್ಕೊಬೋದು. ನಾನಿಲ್ಲಿ ಪೂರ್ತಿ ಸ್ಯಾರಿಯನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ಹಾಕಲಿಕ್ಕೆ ಬಾರದಂತಹ ವೇಸ್ಟ್ ಡ್ರೆಸ್ಸನ್ನು ಕಟ್ ಮಾಡಿ ಇಟ್ಕೊಂಡು ಅದರ ಮೇಲೆ ಹಾಕಿ ಸ್ಟಿಚ್ ಮಾಡಿದ್ದೀನಿ. ನೀವು ಇದರ ಮೇಲೆ ಡ್ರೆಸ್ ಇಲ್ಲ ಅಂತಂದರೆ, ಡ್ರೆಸ್ ನಿಮ್ಮ ಹತ್ರ ಕಾಟನ್ ಇಲ್ಲ ಅಂದರೆ ಪಿಲ್ಲೋ ಕವರ್ ಅಂಗಡಿಯಿಂದ ತಂದಿದ್ದಿರುತ್ತಲ್ಲ, ಅದನ್ನು ನೀವು ಈ ರೀತಿಯಾಗಿ ಮಾಡಿಕೊಂಡ್ರೂ ಕೂಡ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಅಷ್ಟೇ, ಏನೋ ಕಟ್ ಮಾಡಿ ಉಳಿದ ಬಟ್ಟೆ ಆಗಿತ್ತು. ವೇಸ್ಟ್ ಅಂತ ನಾವು ಎಷ್ಟು ವಸ್ತುಗಳನ್ನು ಬಿಸಾಕ್ತೀವಿ ಫ್ರೆಂಡ್ಸ್, ಅಂಥ ಐಟಮ್ಗಳಲ್ಲಿ ಏನಾದರೂ ಮನೆಗೆ ಉಪಯುಕ್ತವಾಗುವಂಥ ಐಟಮನ್ನು ಮಾಡಿದ್ರೆ ಯೂಸ್ಫುಲ್ಲಾಗಿ ಇರುತ್ತೆ. ಅಂದರೆ ನಮಗೆ ಯೂಸ್ ಮಾಡ್ಕೊಳ್ಳೋ ಹಾಗಿದ್ರೆ ದುಡ್ಡು ಕೂಡ ನಾವು ಉಳಿಸ್ಕೊಬೋದು, ಮತ್ತು ನಾವು ಮಾಡಿದ್ದೀವಿ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಅದು ಬೇರೆ ಥರ ಇರುತ್ತೆ. ಇವತ್ತು ನಾನು ನಿಮಗೆಲ್ಲರಿಗೂ ಇಷ್ಟ ಆಗೋ ಥರ ಒಂದು ವಿಶೇಷವಾದ ಮ್ಯಾಟನ್ನು ಮಾಡೋದು, ತುಂಬ ಅಂದರೆ ಗ್ರ್ಯಾಂಡ್ ಲುಕ್ ಕೊಡುವಂಥ ಮತ್ತು ಬಾಳಿಕೆ ಬರುವಂಥ ಒಂದು ಮ್ಯಾಟನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಅಲ್ಲಿ ಆಲ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಕೂಡ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗ ಬಂದು ತಲುಪುತ್ತೆ. ನೋಡಿ ನಾನಿಲ್ಲಿ 2 ಸೀರೆಯನ್ನು ತಗೊಂಡು ಒಂದು ಸೀರೆಯಲ್ಲಿ 6 ಪೀಸನ್ನು ಮಾಡಿಕೊಂಡು 2 ಜಡೆಯನ್ನು ಅನ್ಕೊಂಬಂದಿದ್ದೀನಿ. ಅಂದರೆ ಒಂದು ಜಡೆ ಅಣಿಯೋದಕ್ಕೆ 3 ಪೀಸ್ ಬೇಕಾಗುತ್ತೆ. ಸೊ 6 ಪೀಸನ್ನು ಕಟ್ ಮಾಡಿಕೊಂಡು 2 ಜಡೆಯನ್ನು ಹಣ್ಕೊಂಡು ತೊಗೊಂಬಂದಿದ್ದೀನಿ. ನಾನು ಜಡೆ ಹಣಿಯೋದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಅಂತ ಅಂದ್ಕೊಂಡು ಈ ಸರಿ ನಾನು ಜಡೆ ಹಣಿಯೋದನ್ನು ಮುಂಚೆನೇ ಹಣ್ಕೊಂಡು ತೊಗೊಂಬಂದ್ಬಿಟ್ಟಿದ್ದೀನಿ. ನೀವೇನಾದ್ರು ಆ ವಿಡಿಯೋ ಏನಾದ್ರು ನೋಡಿಲ್ಲ ಅಂದರೆ ನಾನು ಆ ವಿಡಿಯೋವನ್ನು ಐ ಬಟನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ಚೆಕ್ ಮಾಡಿ ಆ ವಿಡಿಯೋವನ್ನು ಕೂಡ ನೋಡಿ. ಈಗ ನಾನಿಲ್ಲಿ 2 ಸೀರೆಯನ್ನು ತೊಗೊಂಡಿದ್ದೀನಿ. ನಾವು ಉಟ್ಟು ಬಿಟ್ಟಂತಹ 2 ಸೀರೆಯನ್ನು ತೊಗೊಂಡಿದ್ದೀನಿ. ಹಾಗೆ ನಾನೊಂದು ಸ್ವಲ್ಪ ಗುಂಡು ಪಿನ್ನನ್ನು ತೊಗೊಂಡಿದ್ದೀನಿ. ಅಂದರೆ ಇದು ಆಪ್ಷನಲ್, ಗುಂಡು ಪಿನ್ನು ಬೇಕು ಅಂತೇನಿಲ್ಲ, ನೀವು ಅದರ ಬದಲು ಬೇರೆ ಏನಾದರೂ ಪಿನ್ನು ಗಿನ್ನು ಆ ರೀತಿ ಆದರೂ ಕೂಡ ಬರುತ್ತೆ, ಗುಂಡು ಪಿನ್ ಆದರೂ ಕೂಡ ಚೆನ್ನಾಗಾಗುತ್ತೆ. ಹಾಗೆ ನಾನು ಇಲ್ಲೊಂದು ದಿಂಬನ್ನು ಇಟ್ಕೊಂಡಿದ್ದೀನಿ. ಯಾಕೆ ಅನ್ನೋದನ್ನು ಹೇಳ್ತೀನಿ. ನಮಗೆ ಹೀಗೆ ಇಟ್ಕೊಬೇಕು. ಫಸ್ಟು ಇಟ್ಕೊಂಡು ನಮಗೆ ಇದು ಎಲ್ಲೂ ಹಂದಾಡದೆ ಇರೋ ರೀತಿಯಲ್ಲಿ ಇದಕ್ಕೆ ನಾವು ಗುಂಡು ಪಿನ್ನನ್ನು ಹಾಕ್ಕೋಬೇಕು. ನೀವು ಮ್ಯಾಟ್ ಮಾಡಿ ಮುಗಿದಾದ ತಕ್ಷಣ ಈ ಗುಂಡು ಪಿನ್ನನ್ನು ಕರೆಕ್ಟಾಗಿ ತೆಗೆದಿಟ್ಕೊಳ್ಳಿ. ಮನೆಯಲ್ಲಿ ಮಕ್ಕಳಿದ್ರೆ ಮತ್ತು ಅವರಿಗೆ ಚುಚ್ಚಿದ್ರೆ ಕಷ್ಟ ಆಗುತ್ತೆ. ಜಾಸ್ತಿ ಎಳೆದ್ರೂ ಕೂಡ ಇದು ಬಿಟ್ಕೊಬಂದ್ಬಿಡುತ್ತೆ. ಅದಕ್ಕೆ ಕರೆಕ್ಟಾಗಿ ಇಟ್ಕೊಳ್ಳಿ. ನಿಮಗೆ ಮ್ಯಾಟ್ ಎಷ್ಟು ಉದ್ದ ಬೇಕು ಅನ್ನೋದನ್ನು ಫಸ್ಟ್ ನೋಡಿಕೊಂಡು ಅಲ್ಲಿಗೆ ಮತ್ತೆ ಗುಂಡಿನನ್ನು ಹಾಕ್ಕೊಳ್ಳಿ. ಈಗ ನೆಕ್ಸ್ಟ್ ಇದನ್ನು ಹೀಗೆ ಎಲ್ಲೂ ಕೂಡ ಫೋಲ್ಡ್ ಆಗಬಾರ್ದು, 2 ಕಡೆ ಜಡೆನೂ ಸೇಮ್ ಇರಬೇಕು. ಹೀಗೆ ಟರ್ನ್ ಮಾಡಿಕೊಂಡು, ಕಾಣಿಸ್ತಾ ಇದಲ್ವಾ, ಹೀಗೆ ಟರ್ನ್ ಮಾಡಿಕೊಂಡು ಇಲ್ಲೂ ಕೂಡ 2 ಗುಂಡು ಪಿನ್ನನ್ನು ಹಾಕ್ಕೊಳ್ಳಿ. ಸೀರೆ ಎಡ್ಜ್ ಜಾಸ್ತಿ ಇರೋದಕ್ಕೋಸ್ಕರ ಪಿನ್ ಹೊಗ್ಸೋದು
ಕಷ್ಟ ಆಗುತ್ತೆ. ಮತ್ತು ಗುಂಪಿನ ಎಲ್ಲೆಲ್ಲ ಹಾಕಿದ್ದೀನಿ ಅಂದ್ಕೊಂಡು ನೆನ್ಪಿಟ್ಕೊಳ್ಳಿ, ಇಲ್ಲ ಅಂತಂದರೆ ಕೊನೆಗೆ ತೆಗಿಬೇಕಾದ್ರೆ ಒಂದು ಪಿನ್ ಮಿಸಲ್ ಕೂಡ ಕಷ್ಟ ಆಗುತ್ತೆ, ಚುಚ್ಚುತ್ತೆ. ನಾನಿಲ್ಲಿ ಸೋಫಾದಿಂದ ಬೇರೆ ತೊಗೊಂಡಿರೋದು. ಹಾಗೆ ಈ ಕಡೆ ಬಂದು ಈ ಕಡೆನೂ ಕೂಡ ಇಲ್ಲಿ ಗುಂಪಿನನ್ನು ಹಾಕಬೇಕು. ಚೂರು ಚುಚ್ಚದೇನೆ ಸ್ವಲ್ಪ ಲೇಟ್ ಆಗುತ್ತೆ. ಒಂದು ಚೂರು ಗುಂಪಿನ ಅಷ್ಟು ಶಾರ್ಪ್ ಇಲ್ಲ ಅಂತಂದರೂ ಕೂಡ ಚುಚ್ಚೋದೊಂದು ಚೂರು ಕಷ್ಟ ಆಗುತ್ತೆ. ಈಗ ಮತ್ತೆ ಯಥಾ ಪ್ರಕಾರ ಹೀಗೇ ಇದೇ ರೀತಿ ಹೀಗೆ 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 ಹಾಕ್ಕೊಂಡು ಬರೋಣ. ಇದಿಷ್ಟು ಮುಗಿಯೋವರೆಗೂ ಕೂಡ ಹಾಕ್ಕೊಂಡು ಬರ್ತೀನಿ. ನೋಡಿ ಇದಷ್ಟನ್ನು ಹಾಕಿದ್ದೀನಿ. ಲಾಸ್ಟಿಗೆ ಇಷ್ಟು ಮಾತ್ರ ಉಳಿದಿದೆ. ಇದನ್ನು ನಾವು ಲಾಸ್ಟಿಗೆ ಕಟ್ ಮಾಡ್ಕೊಳ್ಳೋಣ. ಈಗ ಕಟ್ ಮಾಡ್ಕೊಳ್ಳೋದು ಬೇಡ. ಈಗ ನಾವು ಮತ್ತೊಂದು ಸೀರೆಯನ್ನು ಏನು ತೊಗೊಂಡಿದ್ದೀವೋ ಅದನ್ನು ಎರಡನ್ನೂ ಒಟ್ಟಿಗೆ ಹಿಡ್ಕೊಂಡ್ರೂ ಆಗುತ್ತೆ, ಇಲ್ಲಾಂದರೆ ಬೇರೆ ಬೇರೆಯೇ ಒಂದಾದ ತಕ್ಷಣ ಒಂದು ಮಾಡಿದ್ರೂ ಆಗುತ್ತೆ. ನಾನಿಲ್ಲಿ ಎರಡನ್ನೂ ಒಟ್ಟಿಗೆ ಇಟ್ಕೊಂಡೆ ಮಾಡ್ತೀನಿ. ಈಗ ಇದರ ಒಳಗಡೆ ನಮಗೆ ಇನ್ನೂ ಈ ಮ್ಯಾಟ್ ಇನ್ನೊಂದು ಸ್ವಲ್ಪ ದೊಡ್ಡಕ್ಕೆ ಬೇಕು ಅಂತ ನಿಮ್ಗೆ ಅನಿಸಿದರೆ ನೀವು ಮತ್ತೊಂದು ಸೀರೆಯನ್ನು ಜಾಯಿನ್ ಮಾಡ್ಕೊಬೋದು. ಹೀಗೆ ನೆಕ್ಸ್ಟು ಇಲ್ಲಿಂದ ಹೀಗೆ ಬರೋ ರೀತಿಯಾಗಿ ಮಾಡ್ಕೊಳ್ಳಿ. ಅಂದರೆ ಇದನ್ನು ಸ್ಟಿಚ್ ಮಾಡ್ಕೊಬೇಕು ಮುಂಚೆನೇ ನಾವು ಮತ್ತೊಂದು ಸೀರೆಯನ್ನು ಜಾಯಿನ್ ಮಾಡ್ತೀವಿ ಅಂತಾದರೆ. ಇಲ್ಲ ನಿಮಗೆ ಜಾಯಿನ್ ಮಾಡೋದು ಕಷ್ಟ ಆಗುತ್ತೆ ಅಂದರೆ ನಾನಿಲ್ಲಿ 2 ಎಳೆ ಹಾಕಿದ್ನಲ್ಲ, ನೀವು ಅವಾಗ 3 ಎಳೆ ಹಾಕ್ಬೋದು. ಈಗ ಒಂದು ಸೀರೆಯಲ್ಲಿ 2 ಆಯಿತು. ಈಗ ಮತ್ತೊಂದು ಸೀರೆ 3ನೇ ಸೀರೆ ತೊಗೊಂಡು 2ನೇ ಸೀರೆ ತೊಗೊಂಡು ಒಂದು ಲೇಯರ್ನ ಹೀಗೆ ಹಾಕ್ಕೊಂಡ್ರೆ ಇನ್ನೊಂದಿಷ್ಟು ಜಾಸ್ತಿ ಬರುತ್ತೆ. 4 ಲೈನ್ ಎಕ್ಸ್ಟ್ರಾ ಬರುತ್ತೆ. 4 ಲೈನ್ ಎಕ್ಸ್ಟ್ರಾ ಬಂದರೆ ಇಷ್ಟು ದೊಡ್ಡಕ್ಕಾಗುತ್ತೆ. ಆವಾಗ ಮ್ಯಾಟು ಕೂಡ ನಿಮಗೆ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಬರುತ್ತೆ. ಹೌದಾ? ಆವಾಗ ಬೇಕಾದರೆ ಹಾಗೆ ಮಾಡ್ಕೊಬೋದು. ಇಲ್ಲ ಇಷ್ಟೇ ಸಾಕು ಅಂತಂದರೆ ಇಷ್ಟಕ್ಕೆ ಬಿಟ್ಕೊಬೋದು. ಈಗ ನಾನು ಮತ್ತೊಂದು ಸೀರೆಯ 2 ಜಡೆಯನ್ನು ಕೂಡ ಹಿಡ್ಕೊತಾ ಇದ್ದೀನಿ. ಈಗ ಈ ಜಡೆ ಒಳಗಡೆ ಒಂದು ಜಡೆ ಒಳಗಡೆ ಕೆಳಗಡೆ, ಒಂದು ಜಡೆಯಿಂದ ಮೇಲ್ಗಡೆ ನಿಧಾನ ತೆಗೀರಿ. ಯಾಕೆಂದರೆ ನೀವು ಹಾಕಿರೋದಿಲ್ಲಿ ಗುಂಡ್ಪಿನ್ನು, ಅದು ಕೂಡ ಎದ್ದು ಬರೋ ಸಾಧ್ಯತೆ ಇರುತ್ತೆ. ಹೀಗೆ ಮಾಡ್ತಾ ಬನ್ನಿ. ಒಂದು ಜಡೆ ಕೆಳಗೆ, ಒಂದು ಜಡೆ ಮೇಲೆ ಅಂತ ಇಲ್ಲಿವರೆಗೂ ಕೂಡ ಮಾಡ್ತೀನಿ. ನೋಡಿ ಈಗ ಈ ರೀತಿಯಾಗಿ ಬಂದರೆ ಈಗ ನಮಗಿದೆ ಸ್ಟಾರ್ಟಿಂಗ್ ಅಲ್ಲ, ನಾನು ಏನು ಮಾಡ್ಕೊಳ್ತೀನಿ ಅಂದರೆ ಈಗ ಇದನ್ನು ನಮಗೆ ಎಷ್ಟು ಸೈಡಿಗೆ ಬೇಕೋ ಅಷ್ಟು ಸೈಡಿಗೆ, ಎಷ್ಟು ಸೈಡ್ ತರಲಿಕ್ಕೆ ಆಗುತ್ತೋ ಅಷ್ಟು ಸೈಡನ್ನು ತೊಗೊಬರೋಣ. ತಂದು ನಾವೀಗ ಇಲ್ಲೂ ಕೂಡ ಗುಂಡ್ಪಿನ್ನನ್ನು ಹಾಕ್ಕೊಂಡ್ಬಿಡೋಣ. ನಾವು ಗುಂಡ್ಪಿನಿನ ಬದಲು ಗಮ್ ಟೇಪನ್ನು ಕೂಡ ಯೂಸ್ ಮಾಡ್ಬೋದು. ಹೀಗೆ ಡೈರೆಕ್ಟಾಗಿ ಹಚ್ಕೊಂಡ್ಬಿಟ್ರೂ ಆಗುತ್ತೆ. ಇಲ್ಲ ಗುಂಡ್ಪಿನ್ನು ಕೂಡ ಚೆನ್ನಾಗೇ ಆಗ್ತಾಯಿದೆ ನನಗೇನು. ಇಲ್ಲ ನಾರ್ಮಲ್ ನೀವು ಸೇಫ್ಟಿ ಪಿನ್ನನ್ನು ಹಾಕ್ಕೋತೀರಾ ಅಂತಂದರೆ ಅದನ್ನು ಕೂಡ ಹಾಕ್ಕೋಬೋದು. ಈಗ ಇಲ್ಲಿ ಮೇಲೆ ಬಂದಿರೋ ಎಲ್ಲ ದಾರಗಳು ಈಗ ಕೆಳಗಡೆ ಹೋಗಬೇಕು. ಇದೊಂದು ಸ್ವಲ್ಪ ನಿಧಾನ ಪ್ರೊಸೆಸ್ಸೇ ಆಗುತ್ತೆ. ಏಕೆಂತಂದರೆ ಒಂದೇ ಸರಿ ಹಿಂಗೆ ಹೋಗಿ ಹಾಕೋದೆಲ್ಲ ಕಷ್ಟ ಆಗುತ್ತಲ್ಲ, ಅದಕ್ಕೋಸ್ಕರ. ಈಗ ಮತ್ತೆ ಈ ಲಾಸ್ಟ್ ತುದಿಯನ್ನು ಹಿಡ್ಕೊಂಡು ಹೀಗೆ ಹಾಕ್ಕೋತಾ ಇದ್ದೀನಿ. ನಿಧಾನ ಹಾಕ್ಕೊಬೇಕು, ಇಲ್ಲ ಅಂತಂದಿದ್ದು ಅಂದರೆ ಆ ಕಡೆ ಗುಂಡ್ಪಿನ ಬಿಟ್ಟು ಹೋಯ್ತು ಅಂದರೆ ಮತ್ತು ನಮಗೆ ಬ್ಯಾಲೆನ್ಸೇ ತಪ್ಪು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಹಾಕ್ಕೋಬೇಕು. ಗುಂಡ್ಪಿನ ನೋಡಿ ಈ ಕಡೆ ಎದ್ಕೊಂತ ಇದೆ, ಸ್ವಲ್ಪ ಈ ಥರ ಒತ್ಕೊಂಡು ಹಾಕ್ಕೊಳ್ಳಿ. ಈಗ ನಿಧಾನಕ್ಕೆ ಇಲ್ಲಿ ಗಟ್ಟಿ ನಾನು ಇಲ್ಲಿ ಎಡಗೈಲಿ ಹಿಡ್ಕೊಂಡಿದ್ದೀನಲ್ಲ, ಫುಲ್ ಅಷ್ಟು ಕೂಡ ಎಷ್ಟು ಉದ್ದಕ್ಕಿದೆಯೋ ಅಷ್ಟು ಕೂಡ ಹೀಗೆ ಹಿಡ್ಕೊಂಡು ಆ ಕಡೆ ಎಳಿತಾ ಬನ್ನಿ. ಒಂದೊಂದು ಎಳೆದ್ರೋದಿಲ್ಲ, ಎರಡನ್ನೂ ಒಟ್ಟಿಗೆ ಎಳೆದ್ರೂ ಕೂಡ ಪ್ರಾಬ್ಲಮ್ ಇಲ್ಲ.
ನೋಡಿ ಅದು ಹಿಂದೆ ಮುಂದೆ ಆಗಿದೆ. ಇಲ್ಲಿ ಒಳಗೆ ಬಂದಿರೋದು ನಮಗಲ್ಲಿ ಹೊರಗಡೆ ಬಂದಿತ್ತು, ಅದಕ್ಕೋಸ್ಕರ ಅದನ್ನೊಂದು ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಂಡೆ. ಈಗ ಕರೆಕ್ಟಾಗಿ ಮತ್ತೆ ಮೇಲ್ಗಡೆ ಸೇರಿಸ್ಕೊತ ಬರಬೇಕು. ಈಗ ಮತ್ತೆ ಹೀಗೆ ವಾಪಸ್ ಹೀಗೆ ಬರಬೇಕು. ಈಗ ಹಾಕೋ ಮೆಥಡ್ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈಗ ಹಾಕ್ಕೊತ ಬರ್ತೀನಿ. ನೋಡಿ ಇಲ್ಲಿ ಎಂಡಿಂಗಲ್ಲಿದ್ದೀವಿ. ಈಗ ನಾವೇನು ಮಾಡಬೇಕು, ಒಂದೊಂದೇ ಗೊಂಪಿನನ್ನು ತೆಗೆದು ಈ ಕಡೆ ಇಟ್ಕೊಳ್ಳಿ. ಅಂದರೆ ಲಾಸ್ಟಿಗೆ ನಮಗೆ ಹಾಕೋದು ಕಷ್ಟ ಆಗುತ್ತೆ, ಇಲ್ಲ ಅಂದರೆ ಫುಲ್ಲು ಲೂಸ್ ಬಂದುಬಿಡುತ್ತೆ. ಅದಕ್ಕೋಸ್ಕರವಾಗಿ ನಾವು ಗುಂಪಿನನ್ನೆಲ್ಲ ಹೀಗೆ ತೆಕ್ಕೋಬೇಕು. ಒಂದು ಸೈಡಿಂದ ಹಾಗೇ ಇರಲಿ. ನಾನು ಇದಿಷ್ಟು ಆದ ತಕ್ಷಣ ತೋರಿಸ್ತೀನಿ ಯಾವ ರೀತಿ ಅಲ್ಲೇ ಯಾವ ರೀತಿ ಮಾಡೋದು ಅಂತ. ಈಗ ನಾವು ರೆಡಿಮೇಡ್ ತರ್ತೀವಲ್ಲ ಫ್ರೆಂಡ್ಸ್, ಅದೇ ರೀತಿಯಾಗಿ ಕಾಣಿಸುತ್ತೆ ಪೂರ್ತಿ ಆದಮೇಲೆ. ಮತ್ತು ಇದು ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ. ಈಗ ನಿಮಗೆ ಟೈಟ್ ಆಗ್ತಾ ಇರುತ್ತಲ್ಲ ಫ್ರೆಂಡ್ಸ್, ನೋಡಿ ಅಷ್ಟು ಮುಗಿತಾ ಬಂದ ಹಾಗೆ ನಿಮಗೆ ಇಲ್ಲಿ ಎರಡೆರಡು ದಾರ ಹೋಗ್ಸೋದೇ ಕಷ್ಟ ಆಗುತ್ತೆ. ಬಟ್ ನಾವೇನಾದ್ರು ಹೋಗಿಸ್ಕೊಂಡಿಲ್ಲ ಅಂತಂದರೆ ಮ್ಯಾಟ್ ಒಂದು 2-3 ಸರಿ ನಾವು ಯೂಸ್ ಮಾಡಿದ ತಕ್ಷಣವೇ ನಮಗದು ಲೂಸ್ ಆಗೋಕ್ಕೆ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಲೂಸ್ ಆಗುತ್ತೆ ಅನ್ನೋಕ್ಕಿಂತ ಕಾಲು ಒಳಗೆ ಹೋಗೋದು ಆ ರೀತಿ ಎಲ್ಲ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಟೈಟಾಗಿ, ಒಂದು ಸ್ವಲ್ಪ ಕಷ್ಟ ಆದರೂ ಅಡ್ಡಿಲ್ಲ, ನಾವು ನಿಧಾನ ಒಂದೊಂದೇ ಆದರೂ ಹೋಗಿಸ್ಕೊಂಡು ಮಾಡ್ಕೋಬೇಕು. ಫುಲ್ ಟೈಟ್ ಆಗ್ತಾಯಿದೆ, ಬಟ್ ಇಲ್ಲಿಷ್ಟು ಗ್ಯಾಪ್ ಇದೆಯಲ್ಲ ಫ್ರೆಂಡ್ಸ್, ಈಗ ಮಾಡ್ಕೊಂಡಿಲ್ಲ ಅಂದರೂ ಬರೋದಿಲ್ಲ. ಈಗ ಎಳಿಬೇಕು. ಈಗ ಲಾಸ್ಟ್ ನಾವು ಎಂಡಿಂಗಲ್ಲಿ ಎಳಿಬೇಕಾದ್ರೆ ಇಲ್ಲಿ ಫಸ್ಟಿಂದ ಇಟ್ಕೊಂಡು ನೆಕ್ಸ್ಟಿಂದ ಎಳ್ಕೊಳ್ಳಿ. ಈಗ ನೋಡಿ ಆದರೆ ಒಂದು ಗುಂಪಿನ ಹಾಗೆ ಉಳ್ಕೊಂಡ್ಬಿಟ್ಟಿದೆ ನೋಡಿ. ಸ್ವಲ್ಪ ನೀಟ್ ಮಾಡ್ಕೊಳ್ಳಿ. ಅಂದರೆ ಒಂದೊಂಥರ ಇದ್ದರೆ ಕಾಲಿಗೆ ಚುಚ್ಚೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೋಡಿ ಈಗ ಇಷ್ಟ ಆಯ್ತಲ್ವ ಫ್ರೆಂಡ್ಸ್. ಈಗ ಏನು ಮಾಡಬೇಕು ಅಂತಂದರೆ ಈಗ ಈ ಕಡೆಯಿಂದ ಗುಂಪಿನನ್ನು ತೆಕ್ಕೊತ ಬರೋಣ. ಇಲ್ಲಿ ದಿಂಬಿಗೆ ಚುಚ್ಕೊಳ್ಳಿ. ಮತ್ತು ಅದು ನೀವು ಎಲ್ಲಿ ಚುಚ್ಚಿದ್ದೀರ ಹೇಳೋದು ನೆನಪಿರಲಿ. ಏನಕ್ಕೆ ಅಂದರೆ ಮನೇಲಿ ಮಕ್ಕಳಿದ್ರೆ ಕಷ್ಟ ಆಗುತ್ತೆ. ಇಲ್ಲಿ ಎಂಡಿಂಗ್ ಇದರಲ್ಲಿ ನಾನು ಒಂದು ಸ್ವಲ್ಪ ಟೈಟಾಗಿರಲಿ ಇಲ್ಲಿ ಅಂದ್ಕೊಂಡು ಚುಚ್ಚುತ್ತಾ ಇದ್ದೀನಿ. ಈಗ ಇದಿಷ್ಟು ಗುಂಪಿನ ತೆಕ್ಕೊಂಬರ್ತೀನಿ ನೋಡಿ ಫ್ರೆಂಡ್ಸ್. ಅಷ್ಟು ತೆಕ್ಕೊಂಡು ನಾನು ಈಗ ಈ ಕಡೆ ಸ್ವಲ್ಪ ತಿರುಗಿಸ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕು ಅಂದರೆ ನಾವಿಲ್ಲಿ ಈ ಸೀರೆಗೆ, ಈ ಗ್ರೀನ್ ಸೀರೆಗೆ ಹಾಕಿದ್ವಲ್ಲ ಆ ಗುಂಪಿನೂ ಸ್ವಲ್ಪ ತೆಕ್ಕೊಂಡು ಈಗ ನಿಧಾನಕ್ಕೆ ಇದರ ತುದಿವರೆಗೂ ಕೂಡ ಜಾರಿಸ್ಕೊತ ಬರಬೇಕು. ಅಂದರೆ ಎಲ್ಲೂ ಕೂಡ ನಮಗೆ ಗ್ಯಾಪ್ ಉಳಿಬಾರ್ದಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊತ ಬರಬೇಕು. ಈ ಪಿಂಕನ್ನು ಕರೆಕ್ಟಾಗಿ ಎಳ್ಕೊಳ್ಳಿ, ಎಲ್ಲೂ ಕೂಡ ಗ್ಯಾಪ್ ಆಗಬಾರ್ದು ನೋಡಿ. ಈಗ ಹೀಗಾಯ್ತಲ್ಲ. ಈಗ ಏನು ಮಾಡಬೇಕು ಅಂದರೆ ಮತ್ತೆಲ್ಲ ಗುಂಪಿನನ್ನು ಚುಚ್ಕೊತ ಬನ್ನಿ. ಆವಾಗ ನಿಮಗೆ ಅಂದರೆ ಒಂದೊಂದು ಕಡೆ ಒಂದೊಂದು ಚುಚ್ಚಿದ್ರೆ ಸಾಕಾಗತ್ತೆ. ಅಂದರೆ ನಮ್ಗೆ ನಿಲ್ಲಿಕ್ಕೋಸ್ಕರ ಮತ್ತು ಇದು ಮಾಡೋದೇನು ಬೇಕಾಗಿಲ್ಲ, ಟೈಟಾಗಿರಬೇಕು ಅನ್ನೋದೇನಿಲ್ಲ. ಹಾಗೆ ಈಗ ನೆಕ್ಸ್ಟ್ ಬರ್ತಾ ಇದನ್ನು ಕೂಡ ಮೇಲ್ಗಡೆ ಎಳ್ಕೊತ ಬರಬೇಕು. ಎಲ್ಲ ಇದನ್ನು ಕೂಡ ಹೀಗೆ ಎಳ್ಕೊತ ಬಂದರೆ ಗ್ರೀನ್ ಸೀರೆ ಮೇಲೆ ಹೋಗುತ್ತೆ ಮತ್ತು ಪಿಂಕು ಕೂಡ ಟೈಟ್ ಆಗ್ತಾ ಬರುತ್ತೆ.
ಪ್ರತಿಯೊಂದನ್ನು ಕೂಡ ಇದೇ ರೀತಿಯಾಗಿ ಎಳ್ಕೊಳ್ಳಿ. ಈಗ ನಾವು ಹಾಗೆ ಹೇಳಿದ ತಕ್ಷಣ ಈ ಗ್ರೀನ್ ಸೀರೆನೂ ಕೂಡ ಲೂಸ್ ಆಗಿರುತ್ತಲ್ಲ, ಅದನ್ನು ಕೂಡ ಟೈಟ್ ಮಾಡ್ಕೊಬೇಕು. ಈಗ ನೆಕ್ಸ್ಟ್ ಮತ್ತೆ ಇದೇ ರೀತಿಯಾಗಿ ಅಲ್ಲಿಯವರೆಗೂ ಎಳ್ಕೊಂಬರ್ತೀನಿ. ನೋಡಿ, ಲಾಸ್ಟಿಗೆ ಮತ್ತೆ ಗ್ಯಾಪ್ ಉಳಿದಿದೆ. ಈಗ ಮತ್ತೆ ಅದೇ ರಿಪೀಟಾಗಿ ಮಾಡೋಣ. ಈಗ ಹಾಗೆ ಕರೆಕ್ಟಾಗಿ ನೀಟಾಗಿ ಎಳೆದ್ರೆ ಚೆನ್ನಾಗೆ ಬರುತ್ತೆ. ಇಲ್ಲೂ ಕೂಡ ಲಾಸ್ಟಿಗೆ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಟೈಟೇ ಆಗುತ್ತೆ. ಏನಕ್ಕೆ ಅಂದರೆ ಇದು ಎಂಡಿಂಗ್ ಅಲ್ಲ, ಸ್ಟಾರ್ಟ್ ಮಾಡೋದು ಕಷ್ಟ, ಮುಗಿಸೋದು ಸ್ವಲ್ಪ ಕಷ್ಟ. ಮಿಡ್ಲೆಲ್ಲ ನಾವು ಆರಾಮಾಗಿ ಮಾಡಿಬಿಡ್ಬೋದು. ನೋಡಿ, ಈಗ ಎಲ್ಲ ಕಡೆಯೂ ಕೂಡ ಮಾಡೇ ಆಗಿದೆ. ನಾನಿಲ್ಲಿ ಅಂದರೆ ನಾನು ಒಂದೇ ಸೀರೆ ಹಾಕೋದ್ನಲ್ಲ, ಅಂದರೆ ಒಂದು ಸೀರೆ ಫಸ್ಟ್ ಬೇಸಿಗೆ ಹಾಕೋದ್ನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸಣ್ಣನೇ ಬಂದಿದೆ. ನೀವು ದೊಡ್ಡಗೆ ಮಾಡ್ಕೊತೀರ, ನಾರ್ಮಲ್ ಬಾತ್ರೂಮ್ ಎದುರುಗಡೆ ನಿಂತ್ಕೊಂಡು ಅಡುಗೆ ಮಾಡಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ ಅದೆಲ್ಲ ಅಷ್ಟಕ್ಕೆಲ್ಲ ಸಾಕು. ನಾರ್ಮಲ್ಲಾಗಿ ಮೇನ್ ಡೋರಿಗೆ ಹಾಕ್ತೀರಾ ಅಂತಂದರೆ ಸ್ವಲ್ಪ ಸಣ್ಣನೇ ಆಗುತ್ತೆ ಇದು. ನೋಡಿ, ಈಗ ನಾವು ಎಂಡಿಂಗ್ ಏನು ಮಾಡಬೇಕು ಅಂತ, ಈಗ ಸೂಜಿ ದಾರದಲ್ಲಿ ಸ್ವಲ್ಪ ಇಲ್ಲೆಲ್ಲ ಸ್ಟಿಚ್ ಮಾಡ್ಕೊಳ್ಳೋಣ. ಇದನ್ನು ಫಿನಿಶಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಇಷ್ಟು ಮಾಡೋದು ಹೇಗೆ ಅನ್ನೋದು ನಿಮ್ಗೆ ಗೊತ್ತಾಯ್ತಲ್ವ ಫ್ರೆಂಡ್ಸ್. ಈಗ ಏನು ಮಾಡಬೇಕು, ಇಲ್ಲಿ ನಾವು ಕಟ್ ಮಾಡೋಕ್ಕಿಂತ ಮುಂಚೆ ಎಕ್ಸ್ಟ್ರಾ ಉಳಿದಿರೋದನ್ನು ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡ್ಬೇಕು. ನಾನಿಲ್ಲಿ ಸೂಜಿಗೆ 4 ಎಳೆ ದಾರವನ್ನು ಹೊಂಚ್ಕೊಂಡಿದ್ದೀನಿ. ಗಟ್ಟಿಯಾಗಿ ಒಂದು 4 ಸ್ಟಿಚ್ಚನ್ನು ಹಾಕ್ಕೊಬಿಡಿ. ಪಕ್ಕಕ್ಕೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಫ್ರೆಂಡ್ಸ್, ಅದು ತುಂಬ ಸೌಂಡ್ ಕೇಳುತ್ತೆ. ಈಗ ಈ ಕಡೆ ಈಗ ಎಕ್ಸ್ಟ್ರಾ ಏನೇನಿದೆ ಅದಿಷ್ಟಕ್ಕೂ ಕೂಡ ಎರಡೆರಡು ಇದನ್ನು ಸೇರಿಸಿ ನಾವು ಹೊಲ್ಕೊಂಬಂದ್ಬಿಡೋಣ. ಈಗ 2 ಕಡೆ ನಾನು ಹೊಲಿದಿದ್ದೀನಿ. ಈಗ ಇಲ್ಲಿ ಅದನ್ನು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಲ್ಲ ಇನ್ನೂ. ಈ ಕಡೆ ಫುಲ್ ಫಿನಿಶಿಂಗೇ ಮಾಡಿದ್ದೀನಿ. ಈ ಕಡೆ ಏನು ಗೊತ್ತಾಗೋದಿಲ್ಲ. ಮತ್ತು ಈ ಕಡೆ ನಮಗೆ ಉದ್ದದ ದಾರ ಉಳಿದಿದೆ. ನಾವು ಇದನ್ನು ಕಟ್ ಮಾಡೋದಕ್ಕಿಂತ ಇದನ್ನು ನಾವು ಮ್ಯಾಟಿಗೆ ಔಟ್ಲೈನ್ ಕೊಟ್ಟ ಹಾಗೆ ಆಗುತ್ತೆ. ಔಟ್ಲೈನನ್ನು ಕೊಟ್ಬಿಡೋಣ. ಹೀಗಿಟ್ಕೊಂಡು ಹೀಗೆ ಬರೋ ರೀತಿ ಸ್ಟಿಚ್ಚನ್ನು ಮಾಡ್ಕೊತ ಬರೋಣ. ಆವಾಗ ನಮಗೆ ಮ್ಯಾಟ್ ಸ್ವಲ್ಪ ದೊಡ್ಡಕ್ಕೂ ಕೂಡ ಆಗುತ್ತೆ. ಹೀಗೆ ನಾವು ಲಾಸ್ಟಿಗೆ ಉಳಿದಿರೋದನ್ನು ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಈಗ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಲ್ಲ, ಅದಕ್ಕೆ ಫಸ್ಟು ಇಲ್ಲಿಂದನೇ ಹೊಲ್ಕೊತಾ ಹೋಗೋಣ. ನಾವು 2 ಇದಕ್ಕೂ ಕೂಡ 2 ಜಡೆ ಇದೆಯಲ್ಲ, ಅದಕ್ಕೂ ಕೂಡ ಇಲ್ಲಿ ಸ್ಟಿಚ್ ಹಾಕೊತಾನೆ ಹೋಗೋಣ. ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ. ಈ ಕಡೆ ಸ್ವಲ್ಪ ಗ್ಯಾಪ್ ಬರಬಹುದು. ನೀವಿಲ್ಲ ಅಂದರೆ ಇಲ್ಲಿ ಒಳಗಡೆ ಹೀಗೆ ಹಾಕಿ ತಗೊಂಡ್ರು ಕೂಡ ಇಲ್ಲಿ ಶೇಪ್ಲೆಸ್ ಆಗಿರುತ್ತೆ. ಅದಕ್ಕೆ ಇಲ್ಲಿ ಇಷ್ಟು ಗ್ಯಾಪ್ ಬಂದರೂ ಕೂಡ ಅಡ್ಡಿಲ್ಲ. ಇಲ್ಲಿ ಎಡ್ಜ್ ಏನೇನಿದೆ, ಈ ಗ್ರೀನ್ ಕಲರ್ ಏನೇನು ಬಂದಿದೆಯೋ ಇದಕ್ಕೆ ನಾವು ಹೊಲಿಗೆಯನ್ನು ಹಾಕ್ಕೊತ ಬರೋಣ. ಇದನ್ನ ಸ್ವಲ್ಪ ಹತ್ತತ್ರಕ್ಕೆ ಹಾಕ್ಕೊಳ್ಳಿ. ಎಂತಕ್ಕೆ ಅಂದರೆ ನಾವು ಇಲ್ಲಿ ಸುಮ್ಮನೆ ಒಂದು ದಾರದಲ್ಲಿ ಪೋಣಿಸ್ತಾ ಇರೋದಕ್ಕೋಸ್ಕರ ಬೇಗ ಕಟ್ಟಾಗೋ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಹತ್ತತ್ರಕ್ಕೆ ಹಾಕೋಬೇಕು. ಒಂದು ಅರ್ಧ ಇಂಚಿನ ಗ್ಯಾಪಲ್ಲಿ ಹೊಲಿಗೆಯನ್ನು ಹಾಕೊತ ಹೋಗಿ. ಎಲ್ಲೂ ಕೂಡ ಸುತ್ತ ಬರಬಾರ್ದು, ನೀಟಾಗಿ ಹಾಕ್ಕೊಳ್ಳಿ. ನೋಡಿ, ನಮಗೆ ಇಲ್ಲೀಗ ಗ್ರೀನ್ ಮುಗ್ದಿದೆ. ಈಗ ಇಲ್ಲಿ ಪಿಂಕ್ ಬರುತ್ತಲ್ಲ, ಇಲ್ಲಿ ಪಿಂಕ್ ಒಳಗಡೆ ಹಾಕಿದ್ರೆ ಹೀಗೆ ಸೊಟ್ಟ ಆಗುತ್ತೆ. ಹೀಗೆ ಆದರೂ ಅಡ್ಡಿಲ್ಲ ಅಂತ ಅನಿಸಿದರೆ
ಸ್ವಲ್ಪ ಸ್ವಲ್ಪ ಶೇಪ್ ಬಂದರೂ ಕೂಡ ಅಡ್ಡಿಲ್ಲ ಅಂತಂದರೆ ನೀವು ಇದ್ರ ಒಳಗಡೆನೂ ಕೂಡ ಹಾಕ್ಕೊಳ್ಳಿ. ಇಲ್ಲ ಬೇಡ ನಮಗೆ ಆ ಥರ ಶೇಪ್ ಬರೋದು ಬೇಡ, ಫುಲ್ ಚೌಕನೇ ಬರಲಿ ಅಂತ ಇದ್ದರೆ ಅದಿಷ್ಟನ್ನು ಬಿಟ್ಬಿಡಿ. ಅವಾಗೇನು ಅಷ್ಟು ತುಂಬ ಏನು ಗ್ಯಾಪ್ ಏನು ಅನಿಸೋದಿಲ್ಲ. ಮತ್ತು ನಾವಿಲ್ಲಿ ಈ ಪಿಂಕಿಗೆ ಹಾಕ್ತಾ ಇದ್ದೀವಿ ಅಂತಂದರೆ ಸ್ವಲ್ಪ ತುದಿಗೆ ಹಾಕ್ಕೊಳ್ಳಿ, ಜಾಸ್ತಿ ಮಿಡ್ಲ್ ಪಾಯಿಂಟ್ವರಿಗೆಲ್ಲ ಹೋಗಕ್ಕೆ ಹೋಗಬೇಡಿ, ಆವಾಗ ನಮಗೆ ತುಂಬ ಆಡ್ ಅನಿಸುತ್ತೆ. ಹೀಗೆ ಸುತ್ತಲೂ ಹೊಲ್ಕೊಂಬರ್ತೀನಿ. ಆದರೆ ನಮ್ಗೆ ಇಲ್ಲಿ ಎಡ್ಜ್ ಏನಿದೆಯೋ, ಇಲ್ಲಿ ಎಡ್ಜ್ ಪೀಸ್ ಇದೆಯಲ್ಲ, ಆ ಎಡ್ಜ್ ಏನಿದೆಯೋ ಅದನ್ನು ನಾವು ಈಗ ಮುಟ್ಟೋದು ಬೇಡ, ಫುಲ್ ಫಿನಿಶ್ ಮುಗಿಸ್ಕೊಂಡು ಇದೇ ನಿಮಗೆ ಹೊಲಿಯೋದು ಹೇಗೆ ಅಂತ ಗೊತ್ತಾಯ್ತಲ್ಲ, ಅದೇ ರೀತಿಯಾಗಿ ಹೀಗೆ ಚೌಕ ಬರೋವರೆಗೂ ಕೂಡ ನಾನು ಮುಗಿಸ್ಕೊಂಡ್ಬರ್ತೀನಿ. ಆಮೇಲೆ ನಾನು ಅದನ್ನು ಏನು ಮಾಡಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ. ನೋಡಿ, ನಾವೀಗ ಮ್ಯಾಟಿನ ಕೊನೆಯ ಹಂತದಲ್ಲಿ ಇದ್ದೀವಿ. ಈಗ ಇಲ್ಲಿವರೆಗೂ ಕೂಡ ಸ್ಟಿಚ್ ಮಾಡ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೊಂಡು ಬಂದೆ. ಇಲ್ಲಿ ಎಕ್ಸ್ಟ್ರಾ ಆಯ್ತಲ್ಲ ಅದನ್ನು ಕಟ್ ಮಾಡಿದ್ದೀನಿ. ನಾನು ನಿಮಗೆ ಇದನ್ನು ಕಟ್ ಮಾಡೋಣ ಅಂದ್ಕೊಂಡು ಕಟ್ ಮಾಡಿಲ್ಲ. ಇಲ್ಲಿ ನಾನು ಎಂಡಿಂಗನ್ನು ಮಾಡಿಲ್ಲ, ಏಕೆಂದರೆ ಅದ್ರದ್ದು ನಿಮಗೂ ಒಂದು ಸ್ವಲ್ಪ ಐಡಿಯಾ ಬರಬೇಕಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಎಂಡಿಂಗನ್ನು ಮಾಡಿಲ್ಲ. ಈಗ ನೋಡಿ, ಇದು ಹೀಗೆ ಮಾಡಿ ಇಲ್ಲಿಗೆ ಕಟ್ ಮಾಡಿದ್ರೆ ಒಂಥರ ಆಡ್ ಅನಿಸುತ್ತೆ. ಅದಕ್ಕೋಸ್ಕರ ನಾವೀಗ ಏನು ಮಾಡಬೇಕು ಅಂತಂದರೆ ಹೀಗೆ ಒಳಗಡೆ ಹಾಕ್ಕೊಂಡು ಹೀಗೆ ಈ ರೀತಿಯಾಗಿ ಹೀಗೆ ಒಳಗೆ ಬರೋ ರೀತಿಯಲ್ಲಿ, ಅಂದರೆ ಇಲ್ಲಿ ಸ್ಟಾರ್ಟ್ ಎಲ್ಲಿ ಮಾಡಿರ್ತೀವೋ ಅಲ್ಲಿ ಸ್ಟಾರ್ಟ್ ಮಾಡಿದವರಿಗೂ ಕೂಡ ಬರಬೇಕು. ಆವಾಗ ನಮಗಲ್ಲಿ ಕರೆಕ್ಟಾಗಿ ಕೂರುತ್ತೆ. ಮತ್ತು ನಮಗೆ ಅಲ್ಲಿ ಹೊರಗಡೆ ಬಂದು ಆಡ್ ಅಂತ ಏನು ಅನಿಸೋದಿಲ್ಲ. ಈಗ ನಾವು ಎಲ್ಲಿ ಮಾಡ್ತಿದ್ದೀವಿ ಅಲ್ಲೂ ಕೂಡ ಫುಲ್ ಕೆಳಗಡೆ ಹೋಗಿ ಒಂದ್ಸರಿ ಮೇಲ್ಗಡೆ ಬರೋ ರೀತಿಯಾಗಿ ಸ್ಟಿಚ್ ಹಾಕಬೇಕು. ಏನಕ್ಕೆ ಅಂದರೆ ನಾವಿಲ್ಲಿ ಬಟ್ಟೆಯನ್ನು ಕಟ್ ಮಾಡ್ತೀವಲ್ಲ, ಅದಕ್ಕೋಸ್ಕರ. ನೋಡಿ, ಈ ಕಡೆ ಸೂಜಿಯನ್ನು ಹಾಕಿದ್ದೀನಿ, ಮತ್ತೆ ವಾಪಸ್ಸು ಅಲ್ಲೇ ಒಂಚೂರು ಗ್ಯಾಪಲ್ಲಿ ಮತ್ತೆ ವಾಪಸ್ ಬರಬೇಕು. ಹೀಗೆ ಮಾಡಿ ಮತ್ತೆ ಈ ಇದಕ್ಕೂ ಕೂಡ ಬಂದು ಇಲ್ಲೂ ಕೂಡ ಕೆಳಗಡೆ ಹೋಗಬೇಕು. ಕೆಳಗಡೆ ಹೋಗಿ ಮತ್ತೆ ಮೇಲ್ಗಡೆ ಬರಬೇಕು. ಆವಾಗ ನಮಗೆ ಕರೆಕ್ಟಾಗಿ ಒಂದು ನಾಟ್ ಆಗುತ್ತೆ. ನಾನಿಲ್ಲಿ ರೌಂಡ ಮಾಡಿದ್ದೀನಲ್ಲ, ಅದೇನು ಮಾಡಲೇಬೇಕು ಅನ್ನೋದು ಏನಿಲ್ಲ. ನಾನಿಲ್ಲಿ ಯಾಕೆ ಮಾಡಿದ್ದೀನಿ ಅಂತಂದರೆ ನನಗಿಲ್ಲಿ ಎಕ್ಸ್ಟ್ರಾ ಈ ಬಟ್ಟೆ ಉಳಿತಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಮಾಡಿದ್ದೀನಿ ಅಷ್ಟೇ. ಇಲ್ಲದೆ ಹೋದರೆ ಮಾಡಲೇಬೇಕು ಅನ್ನೋದಿಲ್ಲ. ಈಗ ಇಲ್ಲಿ ನಾವು ಕಟ್ ಮಾಡ್ತೀವಲ್ಲ, ಹೀಗೆ ಒಂದ್ಸರಿ ಸುತ್ತರಿಸಿ ಗಂಟನ್ನು ಹಾಕಬೇಕು. ಏನಕ್ಕೆ ಅಂದರೆ ಆ ಜಡೆ ಹಾಕಿರ್ತೀವಲ್ಲ ಅದು ಬಿಚ್ಚಿ ಹೋಗಬಾರ್ದು ಅಂತ. ಫುಲ್ಲು ಟೈಟಾಗಿ ಗಂಟು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬಿಚ್ಚೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈಗ ನಾನು ಮುಗಿಸ್ತೀನಿ. ಫುಲ್ ನಾಟ್ ಹಾಕ್ಕೊಂಡು ಕಟ್ ಮಾಡ್ಕೊಂಡ್ಬಿಡೋಣ. ಈಗ ನಾವಿಲ್ಲಿ ಫುಲ್ ಟೈಟಾಗಿ ಇಲ್ಲಿ ನಾವು ಕಟ್ ಮಾಡಿದ್ರೂ ಕೂಡ ನಮಗೆ ಕೆಳಗಡೆದೇನು ಕಟ್ ಆಗೋದಿಲ್ಲ. ಅದಕ್ಕೆ ಒಂದು ಅರ್ಧ ಇಂಚಷ್ಟು ಗ್ಯಾಪನ್ನು ಬಿಟ್ಟು ನಾನು ಕಟ್ ಮಾಡ್ತಾ ಇದ್ದೀನಿ. ಇದು ಹೀಗೆ ಕೆಳಗಡೆ ಬಂದರೆ ಕಾಣಿಸೋದಿಲ್ಲ. ಈಗ ಇದು ಅಷ್ಟೇ. ಇಲ್ಲಿ ನೋಡಿ, ನಾನು ಇಲ್ಲಿ ಹೊಲಿಬೇಕಾದ್ರೂ ಇಲ್ಲೊಂದು ಅದು ದಾರವನ್ನು ಎಕ್ಸ್ಟ್ರಾ ಇದೆಲ್ಲ ಅದ್ರ ಮೇಲ್ಗಡೆ ಸುತ್ತಿದ್ದೀನಿ. ಈಗ ಅದನ್ನು ಕೂಡ ಕಟ್ ಮಾಡಿಬಿಟ್ರೆ ಆಯ್ತು. ಈಗ ನಮ್ಗೇನಾದ್ರು ಇದು ಆಡ್ ಅನಿಸುತ್ತೆ ಅಂತಂದರೆ ಮತ್ತೆ ಇಲ್ಲಿ ಕೆಳಗಡೆ ಹೀಗೆ ತಗೊಂಬಂದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಹೀಗೆ ಮಡಚಿ ಫುಲ್ ಹೊಲಿದು ಬಿಡ್ಬೋದು. ನೋಡಿ ಫ್ರೆಂಡ್ಸ್, ನಾವು ಅಂಗಡಿಯಲ್ಲಿ ನಮ್ಗೆ ಇದೇ ಥರ ಮ್ಯಾಟ್ ಸಿಗುತ್ತೆ, ನೋಡಿರ್ಬೋದು. ಅದರಲ್ಲಿ ರೋಪಲ್ಲಿ ಮಾಡಿರ್ತಾರೆ. ನಾವು ಸೀರೆಯಲ್ಲೂ ಕೂಡ ಅದೇ ರೀತಿಯಾಗಿ ಮ್ಯಾಟನ್ನು ಹೇಗೆ ಮಾಡ್ಕೊಬೋದು ಅಂತ ತೋರಿಸಿದ್ದೀನಿ. ಇದು ಎಕ್ಸ್ಟ್ರಾ ನಮಗೆ ಬೇಕು ಅಂತ ಅನಿಸಿದರೆ ನಾನು ಇಲ್ಲಿ ಎಕ್ಸ್ಟ್ರಾ ಉಳಿದಿದೆಯಲ್ಲ, ಮತ್ತು ನಮ್ಮ ಮ್ಯಾಟ್ ಕೂಡ ಸ್ವಲ್ಪ
ಸಣ್ಣ ಬಂತಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನು ಹೀಗೆ ರೌಂಡ್ ಸುತ್ತರಿಸಿದ್ದೀನಿ. ಇಲ್ಲ ಅಂತಂದರೆ ನೀವು ಇದನ್ನು ಹಾಕೋ ಅವಶ್ಯಕತೆ ಇರೋದಿಲ್ಲ, ಇಷ್ಟಕ್ಕೆ ಬೇಕಾದರೂ ಕೂಡ ಮುಗಿಸ್ಬೋದು. ಇದರಲ್ಲಿ ಅಂದರೆ ಕಾಲದಲ್ಲಿ ಧೂಳೇನಾದ್ರು ಇದ್ದರೆ ಅದು ಚೆನ್ನಾಗಿ ಧೂಳು ಹೋಗುತ್ತೆ, ಮತ್ತು ನೀರು ಕೂಡ ಚೆನ್ನಾಗಿ ಅಂದರೆ ಸೀರೆ ಆಗಿರೋದಕ್ಕೋಸ್ಕರ ಚೆನ್ನಾಗಿ ನೀರು ಕೂಡ ಆರುತ್ತೆ. ಫ್ರೆಂಡ್ಸ್, ನಾವು ಉಟ್ಟು ಬಿಟ್ಟಿರುವ ಸೀರೆ, ಬೇರೆಯವರಿಗೆ ಕೊಡಲಿಕ್ಕೆ ಬರದೇ ಇರುವಂಥ ಸೀರೆಯನ್ನು ನಾವು ಹೇಗೆ ಮತ್ತು ರೀಯೂಸ್ ಮಾಡ್ಕೊಬಹುದು ಅನ್ನೋದನ್ನು ನಾನು ಇವತ್ತು ತೋರಿಸ್ತೀನಿ. ನಿಮ್ಮ ಹತ್ರ ಉಟ್ಟು ಬಿಟ್ಟಿರೋ ಸೀರೆ ಇದ್ದರೆ ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಳಿ. ತುಂಬ ಈಸಿ ಆದಂತಹ ಒಂದು ಐಟಮನ್ನು ಮಾಡೋದು ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನಿವತ್ತು ತೋರಿಸ್ತಾ ಇರೋದು ಏನಪ್ಪ ಅಂತ ಅಂದರೆ ಸೂಪರಾದ ಒಂದು ಮ್ಯಾಟನ್ನು ತೋರಿಸ್ತೀನಿ. ಎಲ್ಲರೂ ಕೂಡ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಕೂಡ ಮಾಡ್ಬೋದು, ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ. ಹೀಗೆ ಸೀರೆಯನ್ನು ಓಪನ್ ಮಾಡ್ಕೋಬೇಕು. ಈಗ ಮಾಡೋಕ್ಕೂ ಮುಂಚೆ ಏನಪ್ಪ ಅಂತಂದರೆ, ನೀವು ಯಾರೆಲ್ಲ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂತ ಆದರೆ ಪ್ಲೀಸ್ ಫಾಲೋ ಮಾಡಿ. ನೋಡಿ, ಈ ರೀತಿಯಾಗಿ 4 ಫೋಲ್ಡ್ ಬರೋ ರೀತಿಯಲ್ಲಿ ಮಡ್ಚ್ಕೊಬೇಕು, ಫೋಲ್ಡನ್ನು ಮಾಡ್ಕೋಬೇಕು. ಹಾಗೆ ಒಂದು ಚೂರು ಕಟ್ ಮಾಡ್ಕೋಬೇಕು. ಈ ಕಡೆನೂ ಅಷ್ಟೇ, ಈ ಕಡೆನೂ ಕೂಡ ಕಟ್ ಮಾಡ್ಕೋಬೇಕು. ಹಾಗೆ ಇದು ಒಂದು ಸೀರೆಯನ್ನು 4 ಪೀಸಾಗಿ ಅದನ್ನು ಪೂರ್ತಿಯಾಗಿ ಕಟ್ ಮಾಡ್ಕೋಬೇಕು. ಒಂಚೂರು ಕಟ್ ಮಾಡಿಕೊಂಡ್ರೆ ಸಾಕು, ಈ ರೀತಿಯಾಗಿ ಹರಿಲಿಕ್ಕೆ ಬರುತ್ತೆ. ಪೂರ್ತಿ 4 ಪೀಸ್ಗಳನ್ನು ಕೂಡ ಈ ರೀತಿ ಮಾಡ್ಕೊಂಡು ತಗೊಬರ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಈಗ ನೋಡಿ, 4 ಪೀಸ್ಗಳು ರೆಡಿ ಆಯಿತು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಈ ಪೀಸ್ ಇದೆಯಲ್ಲ, ಈ ಪೀಸನ್ನು ಈ ಪೀಸಿಗೆ ಈ ರೀತಿಯಾಗಿ ಇದನ್ನು ಜಾಯಿಂಟ್ ಮಾಡ್ಕೊಬೇಕು. ನಾವು ಕೈಯಲ್ಲಿ ಸ್ಟಿಚ್ ಮಾಡಿಕೊಂಡ್ರೂ ಕೂಡ ಆಗುತ್ತೆ, ಇಲ್ಲಾಂದರೆ ಮಿಷನ್ನಲ್ಲಿ 4 ಸೀರೆಯನ್ನು ತುದಿಗೆ ಜಾಯಿನ್ ಮಾಡಿಕೊಂಡು ತಗೊಂಡು ಬರ್ತೀನಿ. ಈಗ ನೋಡಿ, 4 ಪೀಸ್ಗಳನ್ನು ಕೂಡ ಸ್ಟಿಚ್ ಮಾಡ್ಕೊಂಡು ಆಯಿತು, ಜಾಯಿಂಟ್ ಮಾಡ್ಕೊಂಡು ಆಯಿತು. ನಾವು ಕೈಯಲ್ಲಿ ಬೇಕಾದ್ರೂ ಸ್ಟಿಚ್ ಮಾಡ್ಬೋದು, ಇಲ್ಲ ಅಂತಂದರೆ ಮಿಷನ್ನಲ್ಲಿ ಮಾಡ್ಕೊಂಡ್ಬಿಟ್ರೆ ಕ್ಷಣ ಮಾತ್ರದಲ್ಲಿ ಆಗುತ್ತೆ. ಮಿಷನ್ ಇಲ್ಲ ಅಂತ ಆದರೆ ಕೈಯಲ್ಲಿ ಮಾಡ್ಕೊಳ್ಳಿ. ಈಗ ಸೀರೆಯ ಒಂದು ಬುಡವನ್ನು ತಗೋಬೇಕು. ತಗೊಂಡು ಆದಮೇಲೆ ಅದನ್ನು ಜಸ್ಟ್ ಹೀಗೆ ಅಂದರೆ ಒಟ್ಟಿಗೆ ಸೇರಿಸ್ಕೊಬೇಕು. ಇಷ್ಟು ಆದಮೇಲೆ ನಾಟನ್ನು ಹಾಕಬೇಕು. ನೋಡಿ, ಹೀಗೆ ಮತ್ತು ಅದ್ರ ಒಳಗಡೆಯಿಂದ ಹೀಗೆ ಮಾಡಿ ಹೀಗೆ ಟೈಟ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಇದರ ಒಳಗಡೆ ಹೀಗೆ ತಗೋಬೇಕು. ಅಂದರೆ ತುಂಬ ಲೂಸಾಗೂ ಮಾಡ್ಕೋಬೇಡಿ, ತುಂಬ ಟೈಟಾಗೂ ಕೂಡ ಮಾಡ್ಕೊಬೇಡಿ. ನೋಡಿ, ಈ ರೀತಿಯಾಗಿ ಒಳಗಡೆಯಿಂದ ತಗೋತಾ ಬರಬೇಕು. ನೋಡಿ, ಇದರ ಒಳಗಡೆ ಈ ಸೀರೆಯನ್ನು ತಗೋಬೇಕು. ಆವಾಗ ನಮಗೆ ಒಂದು ಜಡೆಯ ರೀತಿಯಲ್ಲಿ ಬರುತ್ತೆ, ಮತ್ತು ದಪ್ಪನೂ ಕೂಡ ಬರುತ್ತೆ. ಮತ್ತು ಇದನ್ನು ತುಂಬ ಬೇಗ ನಾವು ಹಾಕ್ಕೊಬೋದು. ಹೀಗೆ ಸ್ವಲ್ಪ ಟೈಟಾಗಿ ಎಳ್ಕೊತ ಹೀಗೆ ಮಾಡ್ಕೊತ ಹೋಗೋಣ. ಪೂರ್ತಿ ಇಡೀ ಸೀರೆಯು ಮುಗಿಯೋವರೆಗೆ ಈ ರೀತಿಯಾಗಿ ಮಾಡೋಣ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, ಹೀಗೆ ಮಾಡಿಟ್ಕೋಬೇಕು. ಈಸಿಯಾಗಿ ಮಾಡ್ಕೊಬೋದು. ನಮಗೆ ಯಾವುದೇ ರೀತಿಯಾದ ಕ್ರೋಶ ಆಗಲಿ ಯಾವುದು ಕೂಡ ಬೇಕಾಗೋದಿಲ್ಲ. ಇದು ಒಳ್ಳೆ ಜಡೆ ಬಂದ ರೀತಿಯಲ್ಲಿ ಬರುತ್ತೆ ನೋಡಿ, ಮತ್ತು ದಪ್ಪನೂ ಕೂಡ ಇದೆ. ಇದು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ತೋರಿಸ್ತೀನಿ. ಪೂರ್ತಿ ಸೀರೆಯನ್ನು ಇದೇ ರೀತಿಯಾಗಿ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಪೂರ್ತಿ ತುದಿಯವರೆಗೂ ಕೂಡ ಈ ರೀತಿ ಜಡೆಯನ್ನು ಮಾಡ್ಕೊಂಡು ತಂದಿದ್ದೀನಿ. ಈಗ ನಾವು ತುದಿಯಲ್ಲಿ ಹೀಗೆ ಇರುತ್ತೆ, ಅಂದರೆ ಇದು ಹೀಗೆ ಎಳೆದ್ರೆ ಅಷ್ಟು ಕೂಡ ಬಿಚ್ಕೊಂಡು ಹೋಗ್ಬಿಡುತ್ತೆ.
ನಮಗೆ ಹೀಗೆ ಬಿಚ್ಚಬಾರ್ದು ಅಂತಂದರೆ ಏನು ಮಾಡಬೇಕಪ್ಪ ಅಂತಂದರೆ ನೋಡಿ, ಈಗ ಇಲ್ಲಿ ಲಾಸ್ಟಿಗೆ ಮತ್ತೆ ಹೀಗೆ ಹಾಕೋದಿರುತ್ತಲ್ಲ, ಇದನ್ನು ಎಳ್ಕೋಬೇಕು. ಎಳ್ಕೊಂಡು ಹೀಗೆ ಗಟ್ಟಿ ಎಳೆದ್ರೆ ಅದಿನ್ನು ನೆಕ್ಸ್ಟ್ ಬಿಚ್ಚೋದಿಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿ ಆಯಿತು ಮತ್ತು ಎಷ್ಟು ದಪ್ಪ ಬಂತು ಅಂತ ನೋಡಿ. ಈಗ ಮ್ಯಾಟನ್ನು ಹೇಗೆ ಮಾಡೋದು, ಯಾವ ಶೇಪಲ್ಲಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಸೂಜಿಗೆ ದಾರವನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಗಟ್ಟಿ ದಾರ ಇದ್ದರೆ, ನಾವೀಗ ಗಾದಿ ಅದನ್ನೆಲ್ಲ ಹೊಲಿತೀವಲ್ಲ, ಆ ರೀತಿದು ಏನಾದ್ರು ಇದ್ದರೆ ಆ ರೀತಿ ದಾರ ತಗೊಳ್ಳಿ. ಇಲ್ಲ ನಿಮ್ಮ ಹತ್ರ ಬಟ್ಟೆ ಹೊಲಿಯೋ ದಾರ ಬಿಟ್ಟು ಬೇರೆ ಯಾವುದು ಇಲ್ಲ ಅಂತ ಆದರೆ, ಬಟ್ಟೆ ಹೊಲಿಯೋ ದಾರವನ್ನೇ 8 ಎಳೆಯಾಗಿ ಪೋಣಿಸ್ಕೊಳ್ಳಿ. ಏನಕ್ಕೆ ಅಂದರೆ ದಾರ ಕಟ್ಟಾಗಿ ನಮ್ಮ ಮ್ಯಾಟು ಹಾಳಾಗಬಾರ್ದು. ಇಷ್ಟು ದಪ್ಪ ಬಂದಿದ್ರಿಂದ ಅಷ್ಟು ಜಾರೋದು ಕೂಡ ಇಲ್ಲ. ಜಾರುತ್ತೆ, ಈ ಸಿಂಥೆಟಿಕ್ ಸ್ಯಾರಿಯಲ್ಲಿ ಮಾಡಿದ್ರೆ ಜಾರುತ್ತಲ್ಲ ಅಂತ ಅದನ್ನ ಯೋಚನೆ ಮಾಡೋದು ಕೂಡ ಬೇಕಾಗೋದಿಲ್ಲ. ನೋಡಿ, ಫಸ್ಟಿಗೆ ನಾವು ಹೀಗೆ ಹಿಡ್ಕೋಬೇಕು. ನಾವು ಯಾವ ಶೇಪಲ್ಲಿ ಮಾಡ್ತೀವಿ ಅನ್ನೋದು ಡಿಪೆಂಡ್ ಆಗಿರುತ್ತೆ. ನಾವೊಂದು ಇಷ್ಟುದ ನಾವು ಪೂರ್ತಿ ಸರ್ಕಲ್ ಮಾಡ್ತೀವಿ ಅಂದರೆ ಹೀಗೆ ಮಾಡ್ಕೊತ ಹೋಗಬೇಕು. ನಾನೊಂಚೂರು ಓವೆಲ್ ಶೇಪಲ್ಲಿ ಬರಲಿ ಅಂತ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ನಾವಿಲ್ಲಿ ತುದಿ ಏನು ಕಟ್ ಮಾಡ್ಕೊಳ್ಳೋದು ಬೇಕಾಗೋದಿಲ್ಲ. ಈಗ ಇಲ್ಲಿಂದ ಸೂಜಿ ಚುಚ್ಚಿ ಈ ಕಡೆ ತೆಕ್ಕೋಬೇಕು. ನಾವಿಲ್ಲಿ ಕೆಳಗಡೆ ಫಸ್ಟಿಗೆ ನಾಟನ್ನು ಹಾಕಿರ್ತೀವಿ, ಅದಕ್ಕಾಗಿ ಏನು ತೊಂದರೆ ಇಲ್ಲ. ಹೀಗೆ ಮೇಲಕ್ಕೆ ಬರೋ ರೀತಿಯಲ್ಲಿ ಹೊಲಿಬೇಡಿ. ಅಂದರೆ ಒಳಗಡೆ ಒಂದು ಸ್ವಲ್ಪ ಆಳವಾಗಿ ಬಂದರೆ ನಮಗೆ ಮೇಲ್ಗಡೆ ನೋಡಲಿಕ್ಕೂ ಕೂಡ ಚೆನ್ನಾಗೇ ಕಾಣಿಸುತ್ತೆ. ಇಲ್ಲ ಅಂತಂದರೆ ನಮ್ಮ ಮ್ಯಾಟ್ ಹೀಗೆ ಆಗಿ ಕೂತ್ಬಿಡುತ್ತೆ. ಅಂದರೆ ಒಳಗಡೆ ಧೂಮ್ ಬಂದುಬಿಡುತ್ತೆ. ನಮಗೆ ಈ ರೀತಿ ಚಪ್ಪಟೆಯಾಗಿ ಬರೋದಿಲ್ಲ. ಹೀಗೆ ಹೊಲಿಬೇಕು. ಇದನ್ನು ಚಂದ ಮಾಡಿ ಸೇರಿಸ್ಕೊಂಡು, ಅಂದರೆ ಇಲ್ಲಿ ತುಂಬ ಏನು ಸ್ಟಿಫಾಗಿ ಏನು ಅನಿಸೋದಿಲ್ಲ. ಒಳಗಡೆ ಸ್ಟಿಚ್ ಮಾಡಲಿಕ್ಕೆ ಈಸಿಯಾಗಿ ಮಾಡ್ಕೊಬೋದು. ಮಾಡೋದನ್ನು ಟೈಟಾಗಿ ಮಾಡ್ಕೊಳ್ಳಿ. ಇದನ್ನು ಕೂಡ ಹೀಗೆ ಇಟ್ಟು ಒಂದು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಅಂದರೆ ಇದನ್ನು ಕಟ್ ಮಾಡೋದಕ್ಕಿಂತ ಇದರಲ್ಲೇ ಹೊಲಿದ್ಬಿಟ್ರೆ ಒಂದು ಸೀರೆಯಲ್ಲಿ ಪೂರ್ತಿ ಸೀರೆನೂ ಕೂಡ ಯೂಸ್ ಆದ ರೀತಿಯಲ್ಲಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ಬರುತ್ತೆ. ಹೀಗೆ ಆನಂತರ ಹೀಗೆ ಮತ್ತೆ ಫೋಲ್ಡ್ ಮಾಡ್ಕೊಬೇಕು. ಹೀಗೆ ನೆಲಕ್ಕೆ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಹೋದರೆ, ಅಂದರೆ ಎಲ್ಲೆಲ್ಲಿ ಹೊಲಿಗೆಯನ್ನು ಹಾಕಬೇಕು ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ. ಹೀಗೆ ಮಧ್ಯಕ್ಕೆ ಬರೋವರೆಗೂ ಕೂಡ ಸೂಜಿಯನ್ನು ಚುಚ್ಚಬೇಕು. ಒಂದು ಸ್ವಲ್ಪ ಉದ್ದ ಸೂಜಿಯನ್ನು ತಗೊಳ್ಳಿ. ತುಂಬ ಹತ್ತಿರಕ್ಕೂ ಏನು ಸ್ಟಿಚ್ ಬರಬೇಕು ಅಂತೇನಿಲ್ಲ. ಸ್ವಲ್ಪ ದೂರ 1 ಇಂಚಿನ ಡಿಫ್ರೆನ್ಸಲ್ಲಿ ಹಾಕಿದ್ರೂ ಕೂಡ ಆಗುತ್ತೆ. ನೋಡಿ, ಈ ರೀತಿಯಾಗಿ. ಮತ್ತು ನಾವು ಇಲ್ಲಿ ಹೀಗೆ ಮೇಲ್ಗಡೆ ಜಸ್ಟ್ ಇಷ್ಟಿಷ್ಟೇ ಹೊಲಿದ್ರೂ ಕೂಡ ಸ್ಟಿಚ್ ಆಗುತ್ತಲ್ಲ ಅಂತ ಅಂದ್ಕೊಂಡು ಹಾಗೆ ಮಾತ್ರ ಸ್ಟಿಚ್ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಅಷ್ಟಷ್ಟೇ ಸ್ಟಿಚ್ ಮಾಡಿದ್ರೆ ಮ್ಯಾಟು ಬೇಗ ಹಾಳಾಗುತ್ತೆ. ಅದಕ್ಕೆ ಇಲ್ಲಿ ಒಳಗಡೆಯಿಂದ ಹೊಗಿಸಿ ಇಲ್ಲಿ ಮಧ್ಯದವರೆಗೂ ಕೂಡ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಮಾಡಬೇಕು. ಹೀಗೆ ಗಂಟು, ಅಂದರೆ ದಾರ ಸಿಕ್ಕಾಕೊಂಡ್ರೆ ಗಂಟಾಗ್ಬಿಡುತ್ತೆ. ಅದನ್ನು ನೋಡಿಕೊಂಡು ಎಳ್ಕೊಂಡು ಇದೇ ರೀತಿಯಾಗಿ ಕೊನೆಯವರೆಗೂ ನಾನು ಮಾಡ್ಕೊಂಡು ಬರ್ತೀನಿ. ಇದು ಪೂರ್ತಿ ರೌಂಡು ಕೂಡ ಬರ್ತಾ ಇಲ್ಲ, ಹಾಗೆ ಪೂರ್ತಿ ಓವೆಲ್ ಆಗಿ ಕೂಡ ಬರೋದಿಲ್ಲ. ಸ್ವಲ್ಪ ಪೂರ್ತಿ ಓವೆಲ್ ಬೇಡ, ಪೂರ್ತಿ ರೌಂಡು ಕೂಡ ಬೇಡ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ, ಅಂದರೆ ಶೇಪ್ ಚೆನ್ನಾಗೇ ಕಾಣಿಸುತ್ತಲ್ಲ, ಅದಕ್ಕಾಗಿ ಅಷ್ಟೇ. ನೋಡಿ, ಹೀಗೆ ಇದೇ ರೀತಿಯಾಗಿ ನಾನು ಕೊನೆಯವರೆಗೂ ಕೂಡ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಆಮೇಲೆ ತುದಿಯಲ್ಲಿ ಹೇಗೆ ಅದನ್ನು ಹೊಲಿಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಾವು ಕೊನೆಯ ಹಂತಕ್ಕೆ ಬಂದಿದ್ದೀವಿ.
ಈಗ ಇನ್ನಿಷ್ಟು ಉಳಿಸ್ಕೊಂಡಿದ್ದೀನಿ. ಫೈನಲ್ ಟಚಪ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾವು ಜಡೆಯನ್ನು ಹಾಕಿಯೂ ಈ ರೀತಿ ಮ್ಯಾಟ್ಗಳನ್ನು ಮಾಡ್ಬೋದು. ಅದಕ್ಕಿಂತನೂ ಕೂಡ ಬೇಗ ಆಗುತ್ತೆ ನೋಡಿ. ಇಲ್ಲಿ ಲಾಸ್ಟಲ್ಲಿ ಹೀಗಿದೆಯಲ್ಲ, ಇದನ್ನು ಹೀಗೆ ಒಳಗಡೆ ಬರೋ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಿ ಜಡೆಯನ್ನು ಹಾಕಿದ್ದೀವಲ್ಲ, ಆ ಗಂಟಿಗೂ ಅಂದರೆ ಆ ಜಡೆಗೂ ಈ ಬಟ್ಟೆಗೂ ಎಲ್ಲದೂ ಸೇರಿ ದಾರ ಬರಬೇಕು. ಇಲ್ಲಿ 2 ಸ್ಟಿಚ್ಗಳನ್ನು ನಾವು ಹಾಕ್ಕೋಬೇಕು, ಅಂದರೆ ಎಲ್ಲೂ ಬಿಟ್ಟು ಹೋಗೋದಿಲ್ಲ ಅಂತ. ಕೊನೆಗೆ ಲಾಸ್ಟಲ್ಲೂ ಕೂಡ ಅಷ್ಟೇ ಹೀಗೆ ಇನ್ನೊಂದು ಸರಿ ಇಲ್ಲಿ ಸ್ಟಿಚ್ ಮಾಡ್ಕೊಬೇಕು. ಮಾಡಿ ನಾರ್ಮಲ್ ನಾಟನ್ನು ಹಾಕ್ಕೊಂಡ್ರೆ ಆಯಿತು. ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತ ನೋಡಿದ್ರಿ ಅಲ್ವಾ. ನಾವು ಇದನ್ನು ಪೂರ್ತಿ ಒಳಗಡೆ ಹಾಕಿ ಸ್ಟಿಚ್ ಮಾಡೋದಕ್ಕಿಂತ ಈ ರೀತಿಯಾಗಿ ಮಾಡ್ಕೊಳ್ಳೋದು, ಒಂಚೂರು ಹೊರಗಡೆ ಬಂದರೂ ಕೂಡ ಓಕೆ, ಏನು ಪ್ರಾಬ್ಲಮ್ ಏನು ಆಗೋದಿಲ್ಲ. ಹೀಗೆ ಮಾಡಿ ಕಟ್ ಮಾಡಿಕೊಂಡ್ರೆ ನಮ್ಮ ಮ್ಯಾಟ್ ರೆಡಿ ಆಗಿಬಿಡ್ತು. ಮತ್ತು ಈ ರೀತಿ ನಾವು ಜಡೆ ಹಂಚ್ಕೊಳ್ಳೋದ್ರಿಂದ ಒಂದು ಬೆನಿಫಿಟ್, ಇದು ಹಿಂದೆ ಆಗುತ್ತೆ, ಇದು ಮುಂದೆ. ಈ ರೀತಿಯಾಗಿ ನಾವು ಜಡೆ ಹಂಚ್ಕೊಳ್ಳೋದ್ರಿಂದ ನಮಗೆ ನಮ್ಮ ಮ್ಯಾಟು ಹೀಗೆ ನಾವು ಸ್ಟಿಚ್ ಮಾಡಿದ ತಕ್ಷಣ ಅದು ಹೀಗೆಲ್ಲ ಆಗುತ್ತೆ, ನೋಡಿದ್ದೀರಾ ಅಲ್ವಾ. ಇದರಲ್ಲಿ ಆ ರೀತಿ ಏನೂ ಕೂಡ ಆಗ್ತಾ ಇಲ್ಲ, ಸ್ಟ್ರೈಟಾಗಿ ಚಂದ ಮಾಡಿ ಕೂರ್ತಾ ಇದೆ. ಇದು ಪೂರ್ತಿ ಸರ್ಕಲ್ ರೀತಿಯೂ ಬಂದಿಲ್ಲ, ಓವೆಲ್ ಶೇಪು ಬಂದಿಲ್ಲ, ನೋಡಲಿಕ್ಕೆ ಸರ್ಕಲ್ ಕಂಡ ಹಾಗೆ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಾಗಿದೆ. ದಪ್ಪ ಬಂದಿರೋದ್ರಿಂದ ಇನ್ನೂ ಒಂಥರ ಸ್ವಲ್ಪ ಜಾರೋದು ಕಡಿಮೆ ಆಗುತ್ತೆ. ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.